ಆತ್ಮೀಯರೇ, ಈ ನನ್ನ ಚಾನಲಿಗೆ ತಮಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರಗಳು. 2021-22ನೇ ಸಾಲಿನ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಎಲ್ಲ ಸರ್ಕಾರಿ ಅನುದಾನಿತ ಖಾಸಗಿ ಜೊತೆಗೆ KVGB ಕೇಂದ್ರೀಯ ವಿದ್ಯಾಲಯ, ಜವಾಹರ್ಲಾಲ್ ನೆಹರು ವಿದ್ಯಾಲಯ, ಸೈನಿಕ್ ಸ್ಕೂಲ್ ಎಲ್ಲ ಶಾಲೆಗಳ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು ಸ್ವಚ್ಛ ವಿದ್ಯಾಲಯ ಪುರಸ್ಕಾರಕ್ಕಾಗಿ ಈ ಬಾರಿ ತಾವು ಆ್ಯಪ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗಾದರೆ ಸಲ್ಲಿಸುವ ವಿಧಾನವನ್ನು ಈ ವಿಡಿಯೋದ ಮೂಲಕ ತಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಆತ್ಮೀಯರೇ, ಪ್ಲೇಸ್ಟೋರಿನಲ್ಲಿ ತಾವು ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಅಂತ ಟೈಪ್ ಮಾಡಿ. ಇನ್ನುವರೆಗೆ ನನ್ನ ಚಾನಲಿಗೆ ತಾವು ಸಬ್ಸ್ಕ್ರೈಬ್ ಆಗಿರ್ಲಿಕ್ಕಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಂದಾಗ ನಾ ಮಾಡಿರುವಂಥ ಎಲ್ಲ ವಿಡಿಯೋಗಳನ್ನು ತಾವು ನೋಡ್ಬೋದು. ಈ ಥರ ಸ್ವಚ್ಛ ವಿದ್ಯಾಲಯ ಪುರಸ್ಕಾರದ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಇರುವಂತಹ ಪ್ರೊಫೈಲ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಮತ್ತು ಸೈನ್ ಅಪ್ ಅಂತ ನೋಡ್ತಾ ಇದ್ದೀರಿ. ನಾವು ಪ್ರಥಮವಾಗಿ ಈ ಆ್ಯಪನ್ನು ಯೂಸ್ ಮಾಡೋ ಸಲುವಾಗಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಶಾಲೆಯ UDIS ಕೋಡನ್ನು ಹಾಕಿ. ತಾವು UDIS ಕೋಡು ಆಲ್ರೆಡಿ ತಮ್ಮಲ್ಲಿರುತ್ತೆ. ಕರೆಕ್ಟಾಗಿ UDIS ಕೋಡನ್ನು ಹಾಕಿ ಕೆಳಗಡೆ ಇರುವಂಥ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಈಗ UDIS ಕೋಡು, ನೇಮ್ ಆಫ್ ದ ಸ್ಕೂಲು, ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ ಬಾಗಲಕೋಟ್, ಬ್ಲಾಕ್ ಬಾಗಲಕೋಟ್, ವಿಲೇಜ್, ಈ 6 ಕಾಲಮ್ಗಳು ಫಿಲ್ ಆಗಿರುತ್ತೆ UDIS ಕೋಡ್ ಹಾಕಿದ ಮೇಲೆ. ಈಗ ಡೈರೆಕ್ಟಾಗಿ ಅಡ್ರೆಸ್ ಆಫ್ ದ ಸ್ಕೂಲ್ ಅಂತ ಏನಿದೆ ಅದನ್ನು ಟೈಪ್ ಮಾಡಬೇಕು, ಪೋಸ್ಟಲ್ ಅಡ್ರೆಸ್. ಇನ್ನು ನೇಮ್ ಆಫ್ ದ ರೆಸ್ಪಾಂಡೆಂಟ್, ಶಾಲೆಯ ಮುಖ್ಯಸ್ಥರ ಹೆಸರನ್ನು ಇಂಗ್ಲೀಷ್ ಕ್ಯಾಪಿಟಲ್ ಲೆಟರ್ನಲ್ಲಿ ತಾವು ಟೈಪ್ ಮಾಡಬೇಕಾಗತ್ತೆ. ಯಾಕಂದರೆ ಈ ಇನ್ಫಾರ್ಮೇಷನ್ನು ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗೋ ಸಲುವಾಗಿ ಇಂಗ್ಲೀಷ್ನಲ್ಲೇ ಟೈಪ್ ಮಾಡಿ. ಡಿಸಿಗ್ನೇಷನ್ ಆಫ್ ರೆಸ್ಪಾಂಡೆಂಟ್, ಪ್ರಿನ್ಸಿಪಲ್, ಹೆಡ್ ಮಾಸ್ಟರ್, ಇನ್ಚಾರ್ಜ್, ಟೀಚರ್, ಅದರ್ ಸ್ಟಾಫ್ ಆಫ್ ದ ಸ್ಕೂಲ್ ಅಂತಿದೆ, ಯಾವುದಿರುತ್ತೆ ಅದನ್ನು ಕ್ಲಿಕ್ ಮಾಡಿ. ಫೋನ್ ನಂಬರ್ ಆಫ್ ದ ಸ್ಕೂಲ್, ಶಾಲೆಯ ಫೋನ್ ನಂಬರ್ ಇದ್ದರೆ ಹಾಕಿ, ಇಲ್ಲಾಂದರೆ ಹೆಡ್ ಮಾಸ್ಟರ್ ನಂಬರ್ ಹಾಕಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ರೆಸ್ಪಾಂಡೆಂಟ್, ಹೆಡ್ ಮಾಸ್ಟರ್ ಅಂದರೆ ಶಾಲೆಯ ಮುಖ್ಯಸ್ಥರ ಕಾಂಟ್ಯಾಕ್ಟ್ ನಂಬರನ್ನು ಇಲ್ಲಿ ಹಾಕಿ. ನೆಕ್ಸ್ಟು ರೆಸ್ಪಾಂಡೆಂಟ್ ಇಮೇಲ್, ಶಾಲೆಯ ಮುಖ್ಯಸ್ಥರ ಇಮೇಲ್ ID ಇವು ಮ್ಯಾಂಡೇಟರಿ ಕಂಪಲ್ಸರಿ ಇರುತ್ತೆ. ಅದಕ್ಕೋಸ್ಕರ ಶಾಲೆಯ ಮುಖ್ಯಸ್ಥರ ಇಮೇಲ್ IDಯನ್ನು ಹಾಕಿ. ಕೆಳಗಡೆ ಇಮೇಲ್ ID ಹಾಕಿದ ಮೇಲೆ ನಂತರ 13ನೇದು ಪಾಸ್ವರ್ಡ್ ಅಂತಿದೆ. ಪಾಸ್ವರ್ಡ್ ಅಂದಲ್ಲಿ ತಾವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇದನ್ನು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತೀರಿ ಅದನ್ನು ಕೂಡ ತಾವು ಒಂದು ಕಡೆ ಬರೆದಿಟ್ಕೋಬೇಕಾಗತ್ತೆ. ಈಗ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಎರಡರಲ್ಲಿ ಸೇಮ್ ಟೈಪ್ ಮಾಡಬೇಕಾಗತ್ತೆ. ಪಾಸ್ವರ್ಡ್ ಯಾವಾಗಲೂ ಮಾದರಿಯಲ್ಲಿ ತೋರಿಸಿದಂತೆ ಮೊದಲ ಅಕ್ಷರ ಕ್ಯಾಪಿಟಲ್ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಜೊತೆಗೆ ನ್ಯೂಮರಿಕ್ ಆಗಿ ಇರಬೇಕು. ಈ ರೀತಿ ಕೊಟ್ಟು ಸೈನ್ ಅಪ್ಪನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ತಮ್ಮ ಶಾಲೆಯ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ, ಓಕೆ ಕೊಡಿ. ಈಗ ನಿಮ್ಮ ಶಾಲೆಯ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ಈಗ UDIS ಕೋಡು ಜೊತೆಗೆ ಪಾಸ್ವರ್ಡನ್ನು ಹಾಕಿ ಕೆಳಗಡೆ ಲಾಗಿನ್ ಕೊಟ್ಟಾಗ ನಿಮ್ಮ ಶಾಲೆಯ ರಿಜಿಸ್ಟ್ರೇಷನ್ ಲಾಗಿನನ್ನು ಸ್ವಚ್ಛ ವಿದ್ಯಾಲಯ ಪುರಸ್ಕಾರಕ್ಕಾಗಿ ತಾವು ಯೂಸ್ ಮಾಡ್ಬೋದು. ಫಸ್ಟ್ ಟೈಮ್ ಆ್ಯಪ್ ಯೂಸ್ ಮಾಡೋ ಸಲುವಾಗಿ ವೈಲ್ ಯೂಸಿಂಗ್ ದ ಆ್ಯಪ್ ಓಕೆ ಕೊಡಿ. ಈಗ ಈ ಥರ ಇಂಟರ್ಫೇಸು ಓಪನ್ ಆಗುತ್ತೆ. ಇದು ಅಕಸ್ಮಾತ್ ನಾವು ಡೈರೆಕ್ಟಾಗಿ ಮೊಬೈಲ್ನಲ್ಲಿ ಆ್ಯಪ್ ಮೂಲಕ ಓಪನ್ ಮಾಡ್ತೀನಿ ಅಂದರೆ ಡೈರೆಕ್ಟ್ನಾಗೆ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಇರುವಂಥ ಇಂಟರ್ಫೇಸು ಕಾಣುತ್ತೆ. ಅಂದರೆ ನಾ ಈಗೇನು ರಿಜಿಸ್ಟ್ರೇಷನ್ ಮಾಡಿಕೊಂಡೆ ಅದೇ ಥರ ಇರುವಂಥ ಇನ್ಫಾರ್ಮೇಷನ್ನು ಡೈರೆಕ್ಟಾಗಿ ತಾವು ನೋಡ್ಬೋದು. ಅಂದರೆ ಯಾವಾಗಾದರೂ ಇದನ್ನು ಓಪನ್ ಮಾಡಿದಾಗ ಅದು ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಆ್ಯಪ್ನಲ್ಲಿ ಓಪನ್ ಆಗುತ್ತೆ. ಈಗ UDIS ಕೋಡು, ನೇಮ್ ಆಫ್ ದ ಸ್ಕೂಲು, ಅಡ್ರೆಸ್ ಆಫ್ ದ ಸ್ಕೂಲು, ನೇಮ್ ಆಫ್ ದ ರೆಸ್ಪಾಂಡೆಂಟು, ಡಿಸ್ಟ್ರಿಬ್ಯೂಷನ್ ಆಫ್ ರೆಸ್ಪಾಂಡೆಂಟು, ಈ ಕಾಲಮ್ಗಳು ಆಲ್ರೆಡಿ ಫಿಲ್ಡ್ ಆಗಿರುತ್ತೆ. ಇನ್ನು ಫೋನ್ ನಂಬರ್ ಆಫ್ ದ ಸ್ಕೂಲು ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಆಫ್ ದ ರೆಸ್ಪಾಂಡೆಂಟ್ ಮೊಬೈಲ್ ನಂಬರು, ರೆಸ್ಪಾಂಡೆಂಟ್ ಇಮೇಲ್ ID ಆಲ್ರೆಡಿ ಕೂಡ ಫಿಲ್ಡ್ ಆಗಿರುತ್ತೆ ರಿಜಿಸ್ಟ್ರೇಷನ್ ಟೈಮ್ನಲ್ಲಿ. ಈಗ ಸ್ಕೂಲ್ ಮ್ಯಾನೇಜ್ಮೆಂಟ್, ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್, ಎನಿ ಅದರ್ ಸ್ಕೂಲ್ ಹ್ಯಾವಿಂಗ್ ಡಿಸ್ಟ್ರಿಕ್ಟ್ ಕ್ಯಾರೆಕ್ಟರ್, ಗೌರ್ಮೆಂಟ್ ಆ್ಯಡೆಡ್ ಸ್ಕೂಲ್ಸ್, ಗೌರ್ಮೆಂಟ್ ಸ್ಕೂಲ್, ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್, KVGB ಕೇಂದ್ರೀಯ ವಿದ್ಯಾಲಯ, ನವೋದಯ ವಿದ್ಯಾಲಯ, ಪ್ರೈವೇಟ್ ಸ್ಕೂಲ್,
ಲಾಸ್ಟ್ ಒನ್ ಸೈನಿಕ್ ಸ್ಕೂಲ್. ಇದು ತಮ್ಮ ಶಾಲೆ ಯಾವ ಸ್ಕೂಲ್ ಮ್ಯಾನೇಜ್ಮೆಂಟ್ ವ್ಯಾಪ್ತಿಯಲ್ಲಿ ಬರುತ್ತೆ ಅದನ್ನು ಹಾಕಿಕೊಳ್ಳಬೇಕಾಗತ್ತೆ. ನೆಕ್ಸ್ಟು 10ನೇ ಕ್ವಶನ್ ಬಂದ್ಬಿಟ್ಟು ತಾವು ಸ್ಕೂಲ್ ಟೈಪ್ ಯೂಸ್ ಅಂದರೆ ತಮ್ಮ ಶಾಲೆ ರೆಸಿಡೆನ್ಸಿಯಲ್ ಇತ್ತಂದರೆ ರೆಸಿಡೆನ್ಸಿಯಲ್ ಅಂತ ಕೊಡಬೇಕು, ಡೇ ಸ್ಕೂಲಾರ್ ಇತ್ತಂದರೆ ಡೇ ಸ್ಕೂಲಾರ್ ಅಂತ ಕೊಡಬೇಕಾಗತ್ತೆ. ವಸತಿ ಸಹಿತ ಇತ್ತಂದರೆ ರೆಸಿಡೆನ್ಷಿಯಲ್ಲು, ದಿನ ಸ್ಕೂಲ್ ನಡೀತಿತ್ತಂದರೆ ಡೇ ಸ್ಕೂಲಾರು. ಇನ್ನು ಕ್ಯಾಟಗರಿ ಆಫ್ ಸ್ಕೂಲ್ 1 to 5th ಇದ್ದರೆ 1 to 5th, 1 to 8th, 1 to 12th, 6 to 8th, 6 to 12th, 1 to 10th, 6 to 10th, 9 to 10th, 9 to 12th, 11 to 12th ಜೂನಿಯರ್ ಕಾಲೇಜ್. ಇಲ್ಲಿ ಸ್ಕೂಲ್ ಟೈಪ್ ಯಾವುದಿರುತ್ತೆ ಅದನ್ನು, ಕ್ಯಾಟಗರಿ ಆಫ್ ಸ್ಕೂಲ್ ಯಾವುದಿರುತ್ತೆ ಅದನ್ನು ಕೊಡಬೇಕಾಗತ್ತೆ. ಈ ಥರ ಕೊಟ್ಟಾದಮೇಲೆ ತಾವು ಸ್ಕೂಲ್ ಟೈಪ್, ನಿಮ್ಮ ಸ್ಕೂಲು ಗಂಡು ಮಕ್ಕಳ ಶಾಲೆ ಇದ್ದರೆ ಆಲ್ ಬಾಯ್ಸ್ ಸ್ಕೂಲ್, ಹೆಣ್ಣು ಮಕ್ಕಳ ಶಾಲೆ ಇದ್ದರೆ ಆಲ್ ಗರ್ಲ್ಸ್ ಸ್ಕೂಲ್, ಕೋ ಎಜುಕೇಷನ್ ಇತ್ತಂದರೆ ಕೋ ಎಜುಕೇಷನ್ ಅಂತ ಕೊಡಿ. ಯೂಸೇಜ್ ಆಫ್ ಸ್ಕೂಲ್ ಪ್ರಮ್ಯಾಸಸ್, ನಿಮ್ಮ ಶಾಲೆ ಸಿಂಗಲ್ ಸ್ಕೂಲ್ ಸಿಂಗಲ್ ಶಿಫ್ಟ್ನಾಗ ನಡೀತಿದ್ದಂದರೆ ಸಿಂಗಲ್ ಸ್ಕೂಲ್ ಸಿಂಗಲ್ ಶಿಫ್ಟ್, ಸಿಂಗಲ್ ಸ್ಕೂಲ್ ಡಬಲ್ ಶಿಫ್ಟ್ ಅಂದರೆ ಒಂದೇ ಆವರದಲ್ಲಿ ಶಿಫ್ಟ್ ವೈಸ್ ಸ್ಕೂಲ್ ನಡೀತಿತ್ತಂದರೆ ಈ ಥರ. ನೆಕ್ಸ್ಟ್ 3-4 ಪ್ರೈವೇಟ್ ಸ್ಕೂಲ್ ವ್ಯಾಪ್ತಿಯಲ್ಲಿ ಬರುತ್ತೆ, ನೋಡ್ತಾ ಕೊಡ್ತಾ ಹೋಗಿ. ನೆಕ್ಸ್ಟು ಇಯರ್ ಆಫ್ ಎಸ್ಟ್ಯಾಬ್ಲಿಷ್ ಆಫ್ ದ ಸ್ಕೂಲ್, ನಿಮ್ಮ ಶಾಲೆ ಸ್ಥಾಪನೆಯಾದಂಥ ದಿನಾಂಕ. ಅಲ್ಲಿ ಕ್ಲಿಕ್ ಮಾಡಿದಾಗ ಇಸ್ವಿಗಳು ತೋರಿಸ್ತಾ ಹೋಗುತ್ತೆ. ತಮ್ಮ ಶಾಲೆ ಯಾವುದೇ ಇಸ್ವಿಯಲ್ಲಿ ಸ್ಥಾಪನೆಯಾಯಿತು ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಆ ಇಸ್ವಿ ಮೇಲೆ ತಾವು ಕ್ಲಿಕ್ ಮಾಡಿ ಓಕೆ ಕೊಡಿ. ಓಕೆ ಕೊಟ್ಟಾಗ ಆ ಇಸ್ವಿ ಬಂದು ಕೂರುತ್ತೆ. ಲೊಕೇಶನ್ ಆಫ್ ಸ್ಕೂಲ್, ರೂರಲ್ ಏರಿಯಾ ಇದ್ದರೆ ರೂರಲ್ ಏರಿಯಾ, ಅರ್ಬನ್ ಏರಿಯಾ ಇದ್ದರೆ ಅರ್ಬನ್ ಏರಿಯಾ. ನೇಮ್ ಆಫ್ ದ ಬೋರ್ಡ್, ಸ್ಟೇಟ್ ಇದ್ದರೆ ಸ್ಟೇಟ್ ಸಿಲೆಬಸ್, CBSE, ICSE ಅದರ್, ಇದರಲ್ಲಿ ಯಾವುದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂಬರ್ ಆಫ್ ಸ್ಟೂಡೆಂಟ್ ಎನ್ರೋಲ್ಡ್ ಇನ್ ದ ಸ್ಕೂಲ್, ಶಾಲಾ ದಾಖಲಾತಿ ಟೋಟಲ್. ನಂಬರ್ ಆಫ್ ಬಾಯ್ಸ್, ಟೋಟಲ್ ಗಂಡು ಮಕ್ಕಳ ದಾಖಲಾತಿ. ನಂಬರ್ ಆಫ್ ಗರ್ಲ್ಸ್, ಟೋಟಲ್ ಹೆಣ್ಣು ಮಕ್ಕಳ ದಾಖಲಾತಿಯನ್ನು ಹಾಕಿ. ನೆಕ್ಸ್ಟ್ ನಂಬರ್ ಆಫ್ ಚಿಲ್ಡ್ರನ್ಸ್ ವಿತ್ ಸ್ಪೆಷಲ್ ನೀಡ್ಸ್, CWSN ಮಕ್ಕಳ ಮಾಹಿತಿಯನ್ನು ಹಾಕಬೇಕಾಗತ್ತೆ. ನಂಬರ್ ಆಫ್ ಬಾಯ್ಸ್ ಅಂದಲ್ಲಿ ವಿಶೇಷ ಚೇತನವುಳ್ಳ ಮಕ್ಕಳ ಗಂಡು ಮಕ್ಕಳು, ನಂಬರ್ ಆಫ್ ಗರ್ಲ್ಸ್ ಅಂದಲ್ಲಿ ವಿಶೇಷ ಚೇತನವುಳ್ಳ ಹೆಣ್ಣು ಮಕ್ಕಳು. ಇರಲಿಲ್ಲ ಅಂದರೆ 0 ಕಂಪಲ್ಸರಿ ಹಾಕಿ. ಕೆಳಗಡೆ ನಂಬರ್ ಆಫ್ ಟೀಚರ್ಸ್ ಆ್ಯಂಡ್ ಸ್ಟಾಫ್, ನಂಬರ್ ಆಫ್ ಮೇಲ್ ಟೀಚರ್ಸ್, ನಂಬರ್ ಆಫ್ ಫಿಮೇಲ್ ಟೀಚರ್ಸ್. ತಮ್ಮ ಶಾಲೆಯ ಬೋಧಕ ಸಿಬ್ಬಂದಿ ವರ್ಗದ ಸಂಖ್ಯೆಯನ್ನು ಇಲ್ಲಿ ಹಾಕಿ. ಆದ್ಮೇಲೆ ಈ ವಿಡಿಯೋ ಅಗೇನ್ ತಮಗೆ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಹ್ಯಾಸ್ ದ ಸ್ಕೂಲ್ ಡೆವಲಪ್ಡ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಎ ಸ್ವಚ್ಛತಾ ಆ್ಯಕ್ಷನ್ ಪ್ಲ್ಯಾನ್, ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ರೆ ಎಸ್ಸು, ಇಲ್ಲಾಂದರೆ ನೋ. ಈಸ್ ದ ಸ್ಕೂಲ್ ಅವೇರ್ ಆಫ್ ದ ರಿಕ್ವೈರ್ಮೆಂಟ್ ಆಫ್ ದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ SOPs ಫಾರ್ ಸಸ್ಟೈನಿಂಗ್ ವಾಟರ್, ಸ್ಯಾನಿಟೈಸೇಷನ್ ಆ್ಯಂಡ್ ಹೈಜೀನ್ ಇನ್ ಸ್ಕೂಲ್ಸ್. SOPs ಪಾಲನೆ ಮಾಡ್ತಾ ಇದ್ರಿ ಎಲ್ಲ ಆಪ್ಷನ್ ಅಂದರೆ ಎಸ್ ಇದ್ದರೆ ಎಸ್ಸು, ನೋ ಇದ್ದರೆ ನೋ ಕೊಡಿ. ನೆಕ್ಸ್ಟ್, ಹ್ಯಾಸ್ ದ ಸ್ಕೂಲ್ ಓನ್ ಅವಾರ್ಡ್ ಆಟ್ ಡಿಫ್ರೆಂಟ್ ಲೆವೆಲ್ ಇನ್ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ 2016-17 ಆ್ಯಂಡ್ 2017-18. ಇಫ್ ಸೊ ಪ್ಲೀಸ್ ಸ್ಪೆಸಿಫೈ ದ ಲೆವೆಲ್ ಆಫ್ ಅವಾರ್ಡ್ಸ್ ಆ್ಯಂಡ್ ಇಯರ್ಸ್. ಅಂದರೆ 2016-17ರಲ್ಲಿ ತಮ್ಮ ಶಾಲೆ ಡಿಸ್ಟಿಕ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಅವಾರ್ಡ್ ಪಡೆದಿತ್ತಂದರೆ ಎಸ್ ಅಂತ ಕೊಡಿ. ಅಕಸ್ಮಾತ್ ಪಡೆದಿರಲಿಲ್ಲ ಅಂದರೆ ನೋ ಅಂತ ಕೊಡಿ. ಅದೇ ಥರ 2017-18ರಲ್ಲಿ ಕೂಡ ತಮ್ಮ ಶಾಲೆ ಡಿಸ್ಟಿಕ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಅವಾರ್ಡನ್ನು ಪಡೆದಿತ್ತಂದರೆ ಅಲ್ಲಿ ಸೆಲೆಕ್ಟ್ ಮೇಲೆ ಟಚ್ ಮಾಡಿ. ಎಸ್ ಅಂದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ, ಓಕೆ ಕೊಡಿ. ಈ ಥರ ಮಾಹಿತಿಯನ್ನು ಹಾಕಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ತಮ್ಮ ಶಾಲೆಯ ಬೇಸಿಕ್ ಇನ್ಫಾರ್ಮೇಷನ್ ಅಂದರೆ ಪ್ರೈಮರಿ ಇನ್ಫಾರ್ಮೇಷನನ್ನು ಸಬ್ಮಿಟ್ ಮಾಡೋದಂತಾಗುತ್ತೆ. ಇನ್ನು ಸರ್ವೆ ಫಾರ್ಮನ್ನು ಯಾವ ಥರನಾಗಿ ತುಂಬಬೇಕು, ಮುಖ್ಯವಾಗಿರೋದೇ ಅದೇ. ಅಂದರೆ ಈ ಥರ ಪ್ರೈಮರಿ ಇನ್ಫಾರ್ಮೇಷನ್ ಅಪ್ಡೇಟ್ ಸಕ್ಸಸ್ಫುಲಿ ಆಗಿರೋದನ್ನು ಓಕೆ ಕೊಡಿ. ಈಗ ಸರ್ವೆ ಫಾರ್ಮ್ನಲ್ಲಿ ಕೆಲವು ಇನ್ಫಾರ್ಮೇಷನ್, ವಾಟರ್, ಟಾಯ್ಲೆಟ್ಸ್, ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್ಸ್, ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಅಂಶಗಳನ್ನು ನಮ್ಮ ಮುಂದಿನ ವೀಡಿಯೋದಲ್ಲಿ ತಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನನ್ನ ಚಾನಲ್ಗೆ ತಾವು ಇನ್ನೂ ಸಬ್ಸ್ಕ್ರೈಬ್ ಆಗಿರ್ಕಂದ್ರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ ಆ್ಯಂಡ್ ಆಲ್.